ಇರ್ಬೋದು ಈ ರೀತಿ ಜ್ಯುವೆಲ್ಸ್ಗಳನ್ನು ನಾವು ಮನೆಯಲ್ಲಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಜಾಸ್ತಿ ಸರಿ ಕ್ಲೀನ್ ಮಾಡಿಸಿದ್ರೂ ಇದರ ಶೈನಿಂಗ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಜ್ಯುವೆಲ್ರೀಸ್ ತುಂಬ ಸೇಫ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ. ಈ ಸೆಂಟ್ರಲ್ಲಿ ಕಟ್ ಮಾಡಿ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಇಡಬೇಕು. ಈ ರೀತಿ ಇಡೋದ್ರಿಂದ ಇದರಲ್ಲಿರ್ತಕ್ಕಂಥ ಹುಳಿ ಅಂಶ ಇರುತ್ತಲ್ವ, ಸೊ ಹಾಗಾಗಿ ಇವೆಲ್ಲ ಜ್ಯುವೆಲ್ರೀಸ್ಗಳು ಅದರಲ್ಲಿ ಸ್ಟೋನ್ ಇರುವಂಥ ಜ್ಯುವೆಲ್ರೀಸ್ಗಳನ್ನು ನೀವು ಈ ರೀತಿ ಇಡೋದ್ರಿಂದ ಸ್ಟೋನ್ನಲ್ಲಿರುವ ಶೈನಿಂಗ್ ಕೂಡ ಚೆನ್ನಾಗಾಗುತ್ತೆ. ಹಾಗೆಯೇ ಇದರಲ್ಲಿ ಸೇರ್ಕೊಂಡಿರುವಂಥ ಧೂಳೆಲ್ಲನೂ ನೀಟಾಗಿ ಕ್ಲೀನಾಗಿ ಈ ಅರಳುಗಳು ತುಂಬಾ ಶೈನಿಂಗ್ ಆಗಿ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿ ಒಳಗಡೆ ಜ್ಯುವೆಲ್ರೀಸ್ಗಳನ್ನು ಇಟ್ಟು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ರಬ್ ಮಾಡಿ ಹಾಗೆಯೇ 1-2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಹಾಗೆಯೇ ಬಿಟ್ಬಿಡಿ. ನಂತರ ನೀವು ಇದನ್ನು ನೀರಿಂದ ವಾಶ್ ಮಾಡಿದರೆ ಸಾಕು, ನೀಟಾಗಿ ನಿಮ್ಮ ಒಂದು ಜ್ಯುವೆಲ್ರೀಸ್ ಕ್ಲೀನ್ ಆಗಿರುತ್ತೆ. ಸೊ ಈ ಒಂದು ಟಿಪ್ಸ್ ನಿಮಗೆ ಸಿಲ್ಲಿ ಅನ್ಸ್ಬೋದು, ಬಟ್ ಆದರೆ ಇದು ಖಂಡಿತ ಯೂಸ್ಫುಲ್ ಆಗುತ್ತೆ. ನಿಮ್ಮ ನೆಕ್ಲೆಸ್ಗಳು ಹಾಗೆಯೇ ಶಾರ್ಟ್ ಚೈನ್ಗಳನ್ನು ಕೂಡ ನೀವು ಜ್ಯುವೆಲ್ರೀಸ್ಗಳಾಗಿರ್ಬೋದು ಈ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಈ ಒಂದು ಟಿಪ್ಸ್ ಯೂಸ್ಫುಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೊದಲಿದ್ದ ಜ್ಯುವೆಲ್ರೀಸ್ಗಳಿಗೂ ಇವಾಗ ವಾಶ್ ಮಾಡಿದ ಮೇಲೆ ಇರುವಂಥ ಜ್ಯುವೆಲ್ರೀಸ್ಗಳಲ್ಲಿರುವ ಶೈನಿಂಗ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆನಾ ಫ್ರೆಂಡ್ಸ್, ನೋಡಿದಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್